गुलबर्गा शहर के पुलिस भवन में आज पुलिस कमिश्नर गुलबर्गा आर चेतन का प्रेस कॉन्फ्रेंस से खिताब। कर्नाटका के शहर गुलबर्गा के पुलिस भवन में आज पुलिस कमिश्नर गुलबर्गा आर चेतन ने प्रेस कॉन्फ्रेंस से खिताब करते हुए मीडिया के नुमाइंदों को बताया कि 28 अक्टूबर 2023 को कर्नाटका एग्जामिनेशन अथॉरिटी ने गुलबर्गा शहर और गुलबर्गा जिले में कुछ एग्जाम्स का एहतमाम किया था। उन एग्जाम्स के वक्त एग्जामिनेशन सेंटर में ब्लूटूथ का इस्तेमाल करते हुए बददियानती के मुर्तकिब अफराद के खिलाफ 2 केस दर्ज किए गए थे। उससे मुताल्लिक 2 मुल्जिमीन को हिरासत में लेकर तफ्तीश की जा रही है, लेकिन उन दोनों केसेस का एक अहम मुल्जिम आर.डी. पाटिल मफरूर था। कल दोपहर एसीपी पुट्टेगौड़ा और उनकी टीम ने उसे शोलापुर महाराष्ट्र से गिरफ्तार करने में कामयाबी हासिल की है। ब्यूरो रिपोर्ट, अतराफ टीवी उर्दू न्यूज़। ದಿನಾಂಕ 28 ಅಕ್ಟೋಬರ್ 2023ರಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕೆಲವೊಂದು ಕಲಬುರಗಿಯ ನಗರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಕೆಲವೊಂದು ಎಕ್ಸಾಮಿನೇಷನ್ಗಳನ್ನು ಮಾಡಿದ್ರು. ಈ ಎಕ್ಸಾಮಿನೇಷನ್ ಟೈಮಲ್ಲಿ 2 ಕೇಸ್ಗಳು ಕಲಬುರಗಿ ನಗರದಲ್ಲಿ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಬ್ಲೂಟೂತ್ ಉಪಯೋಗಿಸ್ಕೊಂಡು ಎಕ್ಸಾಮಿನೇಷನಲ್ಲಿ ಮಾಲ್ ಪ್ರಾಕ್ಟೀಸ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಕೇಸ್ ದಾಖಲಾಗಿತ್ತು. ಒಂದು ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ 160/23, ಇನ್ನೊಂದು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಕೂಡ ರಿಜಿಸ್ಟರ್ ಆಗಿತ್ತು. ಈ ಎರಡು ಕೇಸ್ಗಳಲ್ಲಿ ಈಗಾಗಲೇ ನಾವು 5 ಜನ ಆರೋಪಿಗಳನ್ನ ಬಂಧಿಸಿ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕೊಟ್ಟು ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಆ ಕೇಸನ್ನು ನಾವು ತನಿಖೆ ಮಾಡ್ತಾಯಿದ್ದು. ಈ 2 ಕೇಸ್ಗಳಲ್ಲಿ ಮತ್ತೊಬ್ಬ ಪ್ರಮುಖ ಆರೋಪಿ R.D. ಪಾಟೀಲ್ ಅಂತ ಇದ್ದು, ಅವನು ಕೆಲ ದಿನಗಳಿಂದ ತಲೆಮರೆಸ್ಕೊಂಡಿದ್ದು. ಅವನನ್ನು ನಿನ್ನೆ ಮಧ್ಯಾಹ್ನ ನಮ್ಮ ACP ಬುದ್ದೇಗೌಡ ಮತ್ತು ಅವ್ರ ತಂಡದವರು ಸೊಲ್ಲಾಪುರದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡ್ಬಂದಿದ್ದಾರೆ. ಕರ್ಕೊಂಡ್ಬಂದು ಈಗ ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ನಾವು ಅವ್ರಿಗೆ ತನಿಖೆಗೆ ಒಳಪಡಿಸಿದ್ದೀವಿ. ತನಿಖೆಯ ಒಳಪಡಿದ ನಂತರ ಅವ್ರಿಗೆ ಏನು ಕಾನೂನಿನ ಪ್ರಕಾರ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಕ್ಕಂಥ ಪ್ರೊಸೀಜರು ಮತ್ತು ಅದಾದ ನಂತರ ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ತನಿಖೆ ಮಾಡೋಂಥದ್ದು ಮಾಡ್ತೀವಿ. ಇನ್ನು ಪ್ರೊಸೀಜರ್ ನಡೀತಾ ಇದೆ. ಈಗ ಅವ್ನ ಆರೋಪಿ ಅರೆಸ್ಟ್ ಮಾಡಿದ್ದೀವಿ. ಆರೋಪಿಯನ್ನು ಇಂಟ್ರೋಗೇಟ್ ಮಾಡಿದ್ದು ನಡೀತಾ ಇದೆ, ಇಂಟ್ರೋಗೇಷನ್ ನಡೀತಾ ಇದೆ. ಏನೇನು ಇಂಟ್ರೋಗೇಷನಲ್ಲಿ ಏನೇನು ಅವರು ಇದು ಮಾಡ್ತಾರೆ ಅದ್ರ ಮೇಲೆ ನಾವು ತನಿಖೆಯನ್ನು ಮಾಡ್ತೀವಿ. ಯಾವಾಗ ಓಡೋಗಿದ್ದ ಸಂದರ್ಭದಲ್ಲಿ ಅದು ಡಿಸ್ಟ್ರಿಕ್ಟ್ ಟೀಮ್ ಹೋಗಿತ್ತು, ಅದು SP ಅವ್ರು ಆನ್ಸರ್ ಮಾಡ್ತಾರೆ ಏನಾಗಿತ್ತು ಅಂತ. ಅದಿನ್ನು ತನಿಖೆ ಮಾಡ್ತೀವಿ. ಈಗ ನಿನ್ನೆ ರಾತ್ರಿ ಕರ್ಕೊಂಬಂದಿದ್ದೀವಿ. ನಿನ್ನೆ ರಾತ್ರಿ ಕರ್ಕೊಂಬಂದು ನಮಗೆ ಈಗ 24 hours ಒಳಗೆ ನಾವು ತನಿಖೆ ಮಾಡಬೇಕು. ತನಿಖೆ ಮಾಡಿದ ನಂತರ ಏನೇನಾಗಿತ್ತು ಎಲ್ಲದನ್ನು ನಾವು ಮಾಡ್ತೀವಿ. ಅಲ್ಲ, ಯಾರ್ಯಾರು ಆರೋಪಿಗೆ ಶೆಲ್ಟರ್ ಕೊಟ್ಟಿದ್ರು ಅವ್ರನ್ನೂ ಕೂಡ ನಾವು ಅಕ್ಯೂಸ್ ಮಾಡಬೇಕಾಗತ್ತೆ. ಅದು ಪ್ರೊಸೀಜರ್ ಏನಾದ್ರೆ ಅಸ್ಪೆಕ್ಟ್ಸ್ ಅದು ಮಾಡ್ತೀವಿ. ಅಲ್ಲ, ಎಲ್ಲ ಅಕ್ಯೂಸ್ಗಳು ದಾರಿ ತಪ್ಪಿಸಿದ್ರು ಕೂಡ ಯಾವತ್ತಿದ್ರು ಪೊಲೀಸ್ನವ್ರಿಗೆ ಸಿಗಾಕೊಂಡೇ ಆಗ್ತಾರೆ. ಪೊಲೀಸ್ನವ್ರು ಅವ್ರಿಗಿಂತ ಒಂದು ಸ್ವಲ್ಪ ಮುಂದಿರ್ತಾರೆ. ಹಾಗಾಗಿ ನಮ್ಮದೇನು ಮಾಹಿತಿ ಇತ್ತು, ನಮ್ಮ DCP ಕನಿಕಾ ಅವರ ನೇತೃತ್ವದಲ್ಲಿ ನಾವು ಒಂದು 4-5 ಟೀಮ್ಸ್ ಮಾಡಿದ್ದು. ಅವ್ರ 4-5 ಟೀಮ್ಸು ಭಾಳ ಚೆನ್ನಾಗಿ ಕೋರ್ಡಿನೇಷನಲ್ಲಿ ಡಿಸ್ಟಿಕ್ ಪೊಲೀಸ್ ಜೊತೆ ಕೋರ್ಡಿನೇಷನಲ್ಲಿದ್ದು ಸಾಕಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ರು. ಆ ಮಾಹಿತಿಗಳನ್ನ ಸ್ವಲ್ಪ ಟೆಕ್ನಿಕಲ್ ಅನಾಲಿಸ್ ಮಾಡಿ ಮತ್ತು ಕೆಲವು ನಮ್ಮದೇ ಆದಂಥ ಒಂದು ಇನ್ಫಾರ್ಮೇಷನ್ ಮುಖಾಂತರ ಆರೋಪಿನ ನಮ್ಮ ಟೀಮ್ನವರು ಬಂಧಿಸಿದ್ರು. ಸೊಲ್ಲಾಪುರದಲ್ಲಿ ಸಿಕ್ಕಿದ್ದಾನೆ, ಅದು ಡೀಟೇಲ್ ಆಗಿ ಮುಂದಿನ ಇದರಲ್ಲಿ ಹೇಳ್ತೀನಿ. ಇಲ್ಲ, ನಾವು ಓಡೋಗ್ತಾ ಇರಲಿಲ್ಲ. ನಮ್ಗೆ ಮಾಹಿತಿ ಇತ್ತು ಅವ್ರು ಅಲ್ಲಿದ್ದಾರೆ, ಆ ಖಚಿತ ಪ್ಲೇಸಲ್ಲಿ ಇದ್ದಾನೆ ಅಂತ. ಆ ಪ್ಲೇಸಲ್ಲಿ ನಮ್ಮವ್ರು ಹೋಗಿ ಸರ್ಚ್ ಮಾಡಿದಾಗ ಆರೋಪಿ ಸಿಕ್ಕಿದೆ. ಅಲ್ಲ, ಅದು ಕೆಲವೊಂದು ಮಾಹಿತಿಗಳು ಹೇಳಿದ್ರು. ಎಲ್ಲ ನಾವು ಈಗ ಲಾಸ್ಟ್ ಆಲ್ಮೋಸ್ಟ್ ಮೋರ್ ದೆನ್ 10 days ಆಗಿದೆ ಇದು ಕೇಸ್ ರಿಜಿಸ್ಟರ್ ಆಗಿ. ಆಗ್ಲಿಂದಲೂ ನಮ್ಮ ಪೊಲೀಸ್ನವರು ಆರೋಪಿನ ಪತ್ತೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಕೆಲವು ಸಂದರ್ಭದಲ್ಲಿ ಹೇಳ್ತಾರೆ ಅಲ್ಲಿದ್ದ ಇಲ್ಲಿದ್ದ ಅಂತ, ಅದರಲ್ಲೂ ಕೂಡ ನಮ್ಮವ್ರು ವೆರಿಫೈ ಮಾಡ್ತಾ ಇದ್ದಾರೆ.
ಕೆಲವು ಸಂದರ್ಭದಲ್ಲಿ ನಿಜ ಇರುತ್ತೆ, ಕೆಲವು ಸಂದರ್ಭದಲ್ಲಿ ಸುಳ್ಳಿರುತ್ತೆ. ಒಟ್ಟಿನಲ್ಲಿ ಖಚಿತ ಮಾಹಿತಿ ಪ್ರಕಾರ ನಿನ್ನೆ ಮಧ್ಯಾಹ್ನ ನಮ್ಮ ಟೀಮ್ನವರು ಅವನಿಗೆ ಸೆಕ್ಯೂರ್ ಮಾಡಿದ್ದಾರೆ ಒಂದು ಪ್ಲೇಸ್. ಅದು ಇನ್ನೂ ಇಂಟ್ರೋಗೇಟ್ ಮಾಡ್ತಾ ಇದ್ದೀವಿ. ಈಗ ಅವನು ಇಂಟ್ರೋಗೇಟ್ ಅಕ್ಯೂರ್ಡ್ ಏನು ಮಾಡ್ತಾರೆ, ಒಂದೊಂದು ಸಲ ಒಂದೊಂದು ಥರ ಹೇಳ್ತಾರೆ. ಅವ್ರು ಹೇಳಿದ್ದನ್ನು ನಾವು ಪ್ರೆಸ್ ಮುಂದೆ ಹೇಳೋಕ್ಕಾಗಲ್ಲ, ಅದನ್ನು ಕ್ರಾಸ್ ವೆರಿಫೈ ಮಾಡಬೇಕಾಗುತ್ತೆ. ಅವನೇನೋ ಒಂದು ಹೇಳ್ದ ಅಂತ ನಾನು ಹೇಳಿದರೆ ಅದು ಕ್ರಾಸ್ ವೆರಿಫೈ ಮಾಡಿದಾಗ ಸುಳ್ಳಾಗಿದ್ದರೆ ಅದನ್ನು ನಾವು ಮತ್ತೆ ಹೇಗೆ ನೀವೇ ಕ್ವಶ್ಚನ್ ಮಾಡ್ತೀವಿ, ಯಾಕೆ ಸರ್ ಅವತ್ತು ಹಂಗೆ ಹೇಳಿದ್ರಿ ಅಂತ. ಸೊ ಏನಿದೆ ಅಕ್ಯೂರ್ಡ್ ಇಂಟ್ರೋಗೇಷನ್ ಮಾಡ್ತಾ ಇದ್ದಾರೆ, ನಾವು ಏನು ಅವನ ಇಂಟ್ರೋಗೇಷನಲ್ಲಿ ಆನ್ಸರ್ ಮಾಡ್ತೇನೆ ಅದನ್ನು ಕ್ರಾಸ್ ವೆರಿಫೈ ಮಾಡಿ ಮಾನ್ಯ ನ್ಯಾಯಾಲಯದ ಮುಂದೆ ಗಮನಿಸ್ತೇವೆ. ಈಗ ಏನೇನು ಅದಕ್ಕೆ ಪ್ರೊಸೀಜರ್ ಇದೆ ಅದು ನಾವು ಕೋರ್ಟ್ಗೆ ಕೊಡ್ತೀವಿ. ಏನೇನು ಸಿಕ್ಕಿದೆ ಅವೆಲ್ಲ ಕೆಲವು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಇರ್ತವೆ, ಅದು ಪ್ರಾಪರ್ ಪಂಚನಾಮ ಮಾಡ್ಕೋಬೇಕಾಗುತ್ತೆ. ಪಂಚನಾಮ ಮಾಡಿ ನಾವು ಕೋರ್ಟ್ಗೆ ಕೊಡ್ತೀವಿ. अतराफ टीवी, हर बात सच के साथ।